ಕಳೆದ 15 ದಿನಗಳ ಹಿಂದೆ ಮೈಸೂರಿನ ಮಾಜಿ ಸಂಸದರಾಗಿದ್ದಂತಹ CH ವಿಜಯಶಂಕರ್ ಮೇಘಾಲಯದ ರಾಜ್ಯಪಾಲರಾಗಿ ನೇಮಕವಾಗ್ತಾರೆ. CH ವಿಜಯಶಂಕರ್ ಅವರು ರಾಜ್ಯಪಾಲರಾಗಿ ನೇಮಕವಾದಾಗ ಎಲ್ಲರಿಗೂ ಅಚ್ಚರಿ ಕಾದಿರುತ್ತೆ. CH ವಿಜಯಶಂಕರ್ ಅವರ ಹೆಸರು ಎಲ್ಲೂ ಕೇಳಿ ಬರ್ತಾನೆ ಇರಲಿಲ್ಲ. ಅವ್ರ ಪಾಡಿ ಅವ್ರ ಮನೇಲಿದ್ದಂಥವರು, ಅದು BJP ಪಕ್ಷವನ್ನು ಬಿಟ್ಟು ಕಾಂಗ್ರೆಸ್ ಸೇರಿದಂಥವರು, ಕಾಂಗ್ರೆಸ್ಸಿಂದ ಮತ್ತೆ BJPಗೆ ಬಂದಂಥವರು. ಇವರನ್ನು ಯಾಕೆ ಮೇಘಾಲಯದ ರಾಜ್ಯಪಾಲರಾಗಿ ನೇಮಕ ಮಾಡಿದ್ರು ಅನ್ನೋ ಚರ್ಚೆ BJPನಲ್ಲೇ ಶುರುವಾಯಿತು. ಅವರ ಪಕ್ಷ ನಿಷ್ಠೆಯನ್ನು ನೋಡಿ ಅವರು ಮೊದಲಿನಿಂದನೂ RSS ಜೊತೆ ನಂಟಿದೆ, ಹೀಗಾಗಿಯೇ ವಿಜಯಶಂಕರ್ ಅವರಿಗೆ ರಾಜ್ಯಪಾಲರನ್ನಾಗಿ ಮಾಡಿದ್ದಾರೆ ಅನ್ನೋದನ್ನು ಅವರ ಪಕ್ಷದ ಕೆಲ ನಾಯಕರು ಹೇಳಿದ್ರು. ಆದರೆ ವಿಜಯಶಂಕರ್ ರಾಜ್ಯಪಾಲರಾಗಿ ನೇಮಕವಾದ ಒಂದೇ ವಾರಕ್ಕೆ ಕರ್ನಾಟಕದಲ್ಲಿ ಮೂಢ ಹಗರಣದ ವಿಚಾರ ಬಹಳ ದೊಡ್ಡ ಮಟ್ಟದಲ್ಲಿ ಸದ್ದು ಮಾಡುತ್ತೆ. ಸಿದ್ದರಾಮಯ್ಯನವರು ಈ ವಿಚಾರದಲ್ಲಿ ಜೈಲಿಗೆ ಹೋಗ್ತಾರೆ ಅನ್ನೋಷ್ಟರ ಮಟ್ಟಿಗೆ BJP ಮತ್ತು JDS ನಾಯಕರು ಮಾತಾಡ್ಕೊಳ್ಳಿಕ್ಕೆ ಶುರು ಮಾಡ್ತಾರೆ. ಆಗ ಒಂದು ವಿಚಾರ ಕೇಳಿ ಬಂದಿದ್ದೇನೆಂದರೆ, ವಿಜಯಶಂಕರ್ ಅವರನ್ನು ಮೇಘಾಲಯದ ರಾಜ್ಯಪಾಲರಾಗಿ ನೇಮಕ ಮಾಡಿರೋದಕ್ಕೆ ಪ್ರಮುಖ ಕಾರಣಕರ್ತರೆ ಸಿದ್ದರಾಮಯ್ಯನವ್ರನ್ನ ಕರ್ನಾಟಕದಲ್ಲಿ ಕಟ್ಟಿ ಹಾಕಬೇಕು, ಸಿದ್ದರಾಮಯ್ಯನವ್ರಿಗೆ ಕಾನೂನಿನ ಕುಣಿಕೆಗೆ ಸಿಲುಕಿಸಬೇಕು. ಇದಕ್ಕೆ ರಾಜ್ಯಪಾಲರ ಸಹಕಾರ ಬೇಕಾಗತ್ತೆ. ರಾಜ್ಯಪಾಲರು ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟರೆ ಸಿದ್ದರಾಮಯ್ಯನವ್ರನ್ನ ಕಾನೂನಿನ ಕುಣಿಕೆಗೆ ಸಿಲುಕಿಸಬಹುದು. ಆಗ ಸಿದ್ದರಾಮಯ್ಯನವರ ವಿರುದ್ಧ ಏನಾದರೂ ನಾವು ಕ್ರಮ ಕೈಗೊಂಡ್ರೆ ಕರ್ನಾಟಕದಲ್ಲಿರುವಂತಹ ಕುರುಬ ಸಮುದಾಯದವರು ರೊಚ್ಚಿಗೇಳ್ತಾರೆ ಅನ್ನೋ ಒಂದು ಮುನ್ಸೂಚನೆ ಮೊದಲೇ BJP ನಾಯಕರಿಗೆ ಸಿಕ್ಕಿತ್ತ. ಹೀಗಾಗಿಯೇ ಕುರುಬರ ಕಣ್ಣೊರೆಸುವ ತಂತ್ರವಾಗಿ CH ವಿಜಯಶಂಕರ್ ಅವರನ್ನು ಮೇಘಾಲಯದ ರಾಜ್ಯಪಾಲರಾಗಿ ನೇಮಕ ಮಾಡಿದ್ದಾರೆ ಅನ್ನೋ ಚರ್ಚೆ ಶುರುವಾಯಿತು. 15 ದಿನಗಳ ಹಿಂದೆ CH ವಿಜಯಶಂಕರ್ ಕುರುಬ ಸಮುದಾಯಕ್ಕೆ ಸೇರಿದಂಥವರು, ಅವರು ಮೇಘಾಲಯದ ರಾಜ್ಯಪಾಲರಾಗ್ತಾರೆ. ಅವರು ರಾಜ್ಯಪಾಲರಾಗ್ತಾರೆ ಅಂತ ಅವರ ಪಕ್ಷದ ನಾಯಕರಿಗೇ ಸುಳಿವು ಸಿಕ್ಕಿರಲಿಲ್ಲ. ಅಂತಹ ವ್ಯಕ್ತಿಯನ್ನು ರಾಜ್ಯಪಾಲರಾಗಿ ನೇಮಕ ಮಾಡಿದ್ದು ಉದ್ದೇಶ ಏನಿರಬಹುದು? ಕರ್ನಾಟಕದಲ್ಲಿ ಸಿದ್ದರಾಮಯ್ಯನವ್ರ ಸರ್ಕಾರವನ್ನು ಡಿಸ್ಟರ್ಬ್ ಮಾಡಿದ್ರೆ ಕುರುಬ ಸಮುದಾಯದವರು ಮತ್ತು ಅಹಿಂದ ವರ್ಗದವರು ಸಿದ್ದರಾಮಯ್ಯನವರ ಪರವಾಗಿ ನಿಲ್ತಾರೆ. ಆಗ BJPಗೆ ಮತ್ತು JDSಗೆ ಡ್ಯಾಮೇಜ್ ಆಗುತ್ತೆ. ಈ ಡ್ಯಾಮೇಜನ್ನು ಸರಿಪಡಿಸ್ಕೊಳ್ಳೋದಕ್ಕೇ ವಿಜಯಶಂಕರ್ ಅವರನ್ನು ರಾಜ್ಯಪಾಲರನ್ನಾಗಿ ನೇಮಕ ಮಾಡಿ ಕುರುಬ ಸಮುದಾಯದ ವಿಶ್ವಾಸವನ್ನು ಗಳಿಸ್ಕೋಬೇಕು ಅನ್ನೋದು ಈ ನೇಮಕದ ಹಿಂದೆ ಲೆಕ್ಕಾಚಾರ ಇತ್ತು ಅನ್ನೋ ಮಾತು ಕೇಳಿಬಂದಿತ್ತು. ಅದೇ ರೀತಿ ಕರ್ನಾಟಕದಲ್ಲಿ ರಾಜ್ಯಪಾಲರನ್ನು ಬಳಸ್ಕೊಂಡು ಸಿದ್ದರಾಮಯ್ಯನವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಡಲಾಗಿದೆ. ಈಗ ಸಿದ್ದರಾಮಯ್ಯನವರಿಗೆ ಹೈಕೋರ್ಟ್ನಲ್ಲಿ ತಾತ್ಕಾಲಿಕ ರಿಲೀಫ್ ಸಿಕ್ಕಿದೆ. ಒಂದು ಹಂತದಲ್ಲಿ ಸಿದ್ದರಾಮಯ್ಯನವರಿಗೆ ಗೆಲುವು ಸಿಗ್ತಾ ಇದೆ ಅನ್ನೋ ಒಂದು ಮುನ್ಸೂಚನೆಯನ್ನೇ ಕೊಡ್ತಾ ಇದೆ. ಆದರೆ ಏನು JDS BJP ನಾಯಕರು ಅಂದ್ಕೊಂಡಿದ್ರು, ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟಾಗ ಕುರುಬ ಸಮುದಾಯದವರು ಮತ್ತು ಅಹಿಂದ ವರ್ಗದವರು ರೊಚ್ಚಿಗೆ ಹೇಳ್ತಾರೆ, ಆಗ CH ವಿಜಯಶಂಕರ್ ಪ್ರಕರಣದಿಂದ ಕುರುಬ ಸಮುದಾಯದ ಕೋಪ ತಣ್ಣಗಾಗತ್ತೆ ಅಂತೆಲ್ಲ ಲೆಕ್ಕಾಚಾರ ಹಾಕಿದ್ರಲ್ಲ, ಅದೆಲ್ಲವೂ ಕೂಡ ಉಲ್ಟಾ ಪಲ್ಟಾ ಆಗ್ತಾ ಇದೆ. ಸಿದ್ದರಾಮಯ್ಯನವ್ರ ವಿರುದ್ಧ ನಾವು ಕಾನೂನಿನ ಅಸ್ತ್ರವನ್ನು ಬಳಸಿ ಅವ್ರನ್ನ ಹೇಗಾದರೂ ಮಾಡಿ ಕಾನೂನಿನ ಕೊನೆಗೆ ಸಿಲುಕಿಸಬೇಕು ಅಂತ ಅವರ ವಿರೋಧಿಗಳು ಏನು ಅಂದ್ಕೊಂಡಿದ್ರು, ಅದೆಲ್ಲವೂ ಕೂಡ ಕೈ ಕೊಡ್ತಾ ಇದೆ. ಸಿದ್ದರಾಮಯ್ಯನವರ ಪರವಾಗಿ ಅಹಿಂದ ಸಮುದಾಯ ಗಟ್ಟಿಯಾಗಿ ನಿಲ್ಲುವ ಮುನ್ಸೂಚನೆ ಸಿಗ್ತಾ ಇದೆ. ಯಾಕಂದರೆ ಕಳೆದ ಒಂದು ವಾರದಿಂದ ನೋಡ್ತಾ ಇದ್ದೀವಿ, ಸಿದ್ದರಾಮಯ್ಯನವರ ಪರವಾದ ಪ್ರೊಟೆಸ್ಟ್ ರಾಜ್ಯದ ಯಾವ್ಯಾವ ಜಿಲ್ಲೆನಲ್ಲಿ ನಡೀತಾ ಇದೆಯೋ ಅಲ್ಲೆಲ್ಲವೂ ಕಡೆ ಕೂಡ ಸಾವಿರಾರು ಸಂಖ್ಯೆಯಲ್ಲಿ ಸಿದ್ದರಾಮಯ್ಯನವರ ಬೆಂಬಲಿಗರು ಜಮಾಯಿಸ್ತಾ ಇದ್ದಾರೆ. ಸಿದ್ದರಾಮಯ್ಯನವ್ರ ಪರವಾಗಿ ಮೆರವಣಿಗೆಯನ್ನು ಮಾಡ್ತಾ ಇದ್ದಾರೆ, ಸಿದ್ದರಾಮಯ್ಯನವರ ಪರವಾಗಿ ಹೋರಾಟವನ್ನು ಮಾಡ್ತಾ ಇದ್ದಾರೆ. ಇದು ನಿಜಕ್ಕೂ JDS BJP ನಾಯಕರು ಲೆಕ್ಕಾಚಾರ ಹಾಕಿರಲಿಲ್ಲ. ಸಿದ್ದರಾಮಯ್ಯನವರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಟ್ಟರೆ ಈ ಮಟ್ಟಿನ ಜನಬೆಂಬಲ ಸಿಗುತ್ತೆ ಸಿದ್ದರಾಮಯ್ಯನವರಿಗೆ ಅಂತ ಅವರು ಕನಸು ಮನಸ್ಸಿನಲ್ಲೂ ಅಂದ್ಕೊಂಡಿರಲಿಲ್ಲ. ಅಷ್ಟರ ಮಟ್ಟಿಗೆ ಸಿದ್ದರಾಮಯ್ಯನವರಿಗೆ ಜನಬೆಂಬಲ ಸಿಗ್ತಾ ಇದೆ. ಜೊತೆಯಲ್ಲಿ ಕಾಸು ಕೊಟ್ಟು ಕರ್ಕೊಂಬತ್ತಾ ಇರುವಂಥ ಜನ ಅಲ್ಲ, ಸ್ವಇಚ್ಛೆಯಿಂದಾನೇ ಸಿದ್ದರಾಮಯ್ಯನವರ ಪರವಾಗಿ ಹೋರಾಟ ಮಾಡಲಿಕ್ಕೆ ಲಕ್ಷಾಂತರ ಜನ ಜಮಾಯಿಸ್ತಾ ಇದ್ದಾರೆ. ಮೈಸೂರಿನಲ್ಲಿ ಆಗಸ್ಟ್ 9ನೇ ತಾರೀಕು ನಡೆದಂತಹ ಜನಾಂದೋಲನ ಸಮಾವೇಶಕ್ಕೂ ಕೂಡ ನಿರೀಕ್ಷೆಗೂ ಮೀರಿ ಹೆಚ್ಚಿನ ಸಂಖ್ಯೆಯಲ್ಲಿ ಜನ ಸೇರ್ತಾರೆ. ಸಿದ್ದರಾಮಯ್ಯನವ್ರ ಹೆಸರನ್ನು ಹೇಳ್ತಿದ್ದಾಗೆ ಜೋರಾದ ಶಿಳ್ಳೆ ಚಪ್ಪಾಳೆ ಮುಗಿಲು ಮುಟ್ಟತ್ತೆ. ಹೇಗೆ ದಾವಣಗೆರೆಯಲ್ಲಿ DK ಶಿವಕುಮಾರ್ ಅವರು ಸಿದ್ದರಾಮಯ್ಯ ಕಿ ಅಂತ ಹೇಳಿದ ತಕ್ಷಣವೇ ಯಾವ ರೀತಿ ಪ್ರತಿಕ್ರಿಯೆ ಸಿಕ್ತೋ ದಾವಣಗೆರೆಯಲ್ಲಿ, ಅಂತಹದ್ದೇ ಪ್ರತಿಕ್ರಿಯೆ ಮೈಸೂರಿನಲ್ಲೂ ವ್ಯಕ್ತವಾಗುತ್ತೆ. ಸಿದ್ದರಾಮಯ್ಯನವ್ರ ಹೆಸರನ್ನು ಕೇಳ್ತಿದ್ದಾಗೇ ನೆರೆದಿದಂತಹ ಲಕ್ಷಾಂತರ ಜನ ಜೋರು ಶಿಳ್ಳೆ ಚಪ್ಪಾಳೆ ಮೂಲಕ ಸಿದ್ದರಾಮಯ್ಯನವರೇ ತಮ್ಮ ಬೆಂಬಲವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಅದಾದ ನಂತರ ಪ್ರತಿದಿನ ಯಾವ ಜಿಲ್ಲೆಯಲ್ಲಿ ಪ್ರೊಟೆಸ್ಟ್ ನಡೀತಾ ಇದೆ ಅಲ್ಲೆಲ್ಲವೂ ಕೂಡ ದೊಡ್ಡ ಮಟ್ಟದಲ್ಲಿ ಜನ ಸೇರ್ತಿರೋದು. ನಿಜಕ್ಕೂ ಇದು BJP ಮತ್ತು JDS ನಾಯಕರು ಆತಂಕಕ್ಕೊಳಗಾಗುವಂತೆ ಮಾಡಿರೋದು. ನಾವು ಸಿದ್ದರಾಮಯ್ಯನವ್ರನ್ನ ಕಾನೂನಿನ ಕುಣಿಕೆಗೆ ಸಿಲುಕಿಸಿ ಜನಗಳ ಮನಸ್ಸಿನಲ್ಲಿ ಸಿದ್ದರಾಮಯ್ಯನವ್ರ ಇಮೇಜ್ಗೆ ಡ್ಯಾಮೇಜ್ ಮಾಡಬಹುದು ಅಂತ ಲೆಕ್ಕಾಚಾರ ಹಾಕಿದರೆ ಇಲ್ಲಿ ಸಿದ್ದರಾಮಯ್ಯನವರ ಜನಪ್ರಿಯತೆ ಮತ್ತಷ್ಟು ಹೆಚ್ಚಾಗ್ತಾ ಇದೆ.
ಸಿದ್ದರಾಮಯ್ಯನವ್ರ ಹಿಂದೆ ಇರುವಂತಹ ಅಹಿಂದ ಸಮುದಾಯದವರು ಮತ್ತಷ್ಟು ಸಿದ್ದರಾಮಯ್ಯನವ್ರ ಹಿಂದೆ ಗಟ್ಟಿಯಾಗಿ ನಿಲ್ಲುವ ಮುನ್ಸೂಚನೆ ಸಿಗ್ತಾ ಇದೆ. ಈಗಾದರೆ ಏನು ಮಾಡೋದು ಅಂತ ಈಗಾಗಲೇ JDS ಮತ್ತು BJP ನಾಯಕರಲ್ಲಿ ಚರ್ಚೆ ಶುರುವಾಗಿದೆಯಂತೆ. ಈಗ ಸಿದ್ದರಾಮಯ್ಯನವ್ರನ್ನ ಎದುರಾಕೊಂಡಿರೋದ್ರಿಂದ ರಾಜ್ಯದ 3.5 ಕೋಟಿ ಮತ ಕೈ ತಪ್ಪುತ್ತಾ ಅನ್ನೋ ಚರ್ಚೆ ಶುರುವಾಗಿರೋದು. ಕುರುಬ ಸಮುದಾಯದವರು 60ರಿಂದ 65 ಲಕ್ಷದಷ್ಟು ಜನ ಇದ್ದಾರೆ. 185 ಕ್ಷೇತ್ರದಲ್ಲಿ ಕುರುಬ ಸಮುದಾಯದವರು ನಿರ್ಣಾಯಕ ಪಾತ್ರವನ್ನು ವಹಿಸ್ತಾರೆ ರಾಜ್ಯದ 224 ಕ್ಷೇತ್ರಗಳ ಪೈಕಿ. ಅದೇ ರೀತಿ ಇತರೆ ಹಿಂದುಳಿದ ಸಮುದಾಯದವರು, ಮುಸಲ್ಮಾನರು, ದಲಿತರು, ಈ ರೀತಿ ದೊಡ್ಡ ಪಡೆನೇ ಸಿದ್ದರಾಮಯ್ಯನವ್ರ ಬೆನ್ನಿಗೆ ನಿಂತಿರೋದು. ನಿಜಕ್ಕೂ ಇದು BJP ಮತ್ತು JDS ನಾಯಕರ ಲೆಕ್ಕಾಚಾರವೆಲ್ಲ ಬುಡಮೇಲು ಮಾಡುವ ಮುನ್ಸೂಚನೆಯನ್ನು ಕೊಡ್ತಾ ಇದೆ. ಸಿದ್ದರಾಮಯ್ಯನವ್ರ ವಿರುದ್ಧ ಪ್ರಾಸಿಕ್ಯೂಷನ್ಗೆ ಅನುಮತಿಯನ್ನು ಕೊಟ್ಟು ಅವರ ವಿರುದ್ಧ FIR ಮಾಡಿ ಅವರ ಕುಟುಂಬದ ವಿರುದ್ಧ ಆರೋಪ ಮಾಡಿ ಹೇಗಾದರೂ ಮಾಡಿ ಸಿದ್ದು ಇಮೇಜ್ನ ಡ್ಯಾಮೇಜ್ ಮಾಡಿ ಸಿದ್ದರಾಮಯ್ಯ ಕಳಂಕರಹಿತ ರಾಜಕಾರಣಿ ಅಲ್ಲ, ಆತ ಕೂಡ ಭ್ರಷ್ಟ ಅನ್ನೋದನ್ನು ತೋರಿಸ್ತೀವಿ ಅಂತ ಮುಂದಾಗಿದ್ದರು. ಆದರೆ ರಾಜ್ಯದ ಜನನೇ ಸಿದ್ದರಾಮಯ್ಯನವ್ರು 40 ವರ್ಷದಿಂದ ರಾಜಕೀಯ ಮಾಡ್ಕೊಂಡ್ಬಂದಿರೋದನ್ನು ನಾವು ನೋಡಿದ್ದೀವಿ. ಇಷ್ಟು ವರ್ಷದಿಂದ ಅವ್ರ ಆಸ್ತಿ ಹಣ ಸಂಪಾದನೆ ಮಾಡಿದವರು ಈಗ ಬಂದ್ಬಿಟ್ಟು ಮೂಡಾದ ಯಾವುದೋ ಅರ್ಧ ಎಕರೆಯಲ್ಲಿ ಅವರು ದೊಡ್ಡ ಸಾಮ್ರಾಜ್ಯ ಕಟ್ಬಿಡ್ತಿದ್ರಾ? ನಾವು ನೋಡ್ಕೊಂಬಂದಿದ್ದೀವಿ ಬಿಡ್ರಿ ಸಿದ್ದರಾಮಯ್ಯ ಎಂಥವ್ರು ಅಂತ ನಮ್ಗೆ ಗೊತ್ತು ಅಂತ ರಾಜ್ಯದ ಜನನೇ ಸಿದ್ದರಾಮಯ್ಯನವ್ರ ಪರವಾಗಿ ಬಹುಪರ ಕೇಳ್ತಾ ಇರೋದ್ರಿಂದ BJP JDS ನಾಯಕರ ಲೆಕ್ಕಾಚಾರ ಕೈ ಕೊಟ್ಟಿದೆ ಅನ್ನೋ ಮಾತು ಈಗ ರಾಜಕೀಯ ವಲಯದಲ್ಲಿ ಕೇಳಿ ಬರ್ತಿರೋದು.